ಮಾಹಿತಿ ಹಕ್ಕು ಬಳಕೆದಾರರು ಈಗಿನ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದ ಬಗ್ಗೆ ಮತ್ತು ಭ್ರಷ್ಟಾಚಾರ ನಿಗ್ರಹದ ಬಗ್ಗೆ ಜನಸಾಮಾನ್ಯರ ಪರವಾಗಿ ಮಾಹಿತಿ ಹಕ್ಕು ಹೋರಾಟಗಾರರು ಹೋರಾಟ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಕಾನೂನು ಸಲಹೆಗಾರ ಮತ್ತು ಸಾಮಾಜಿಕ ಹೋರಾಟಗಾರ ಭೀಮನಗೌಡ ಪರಗೌಡ ಹೇಳಿದರು. ಇವತ್ತು ನಾವು ರಬಕವಿಯಲ್ಲಿ ಮಾಹಿತಿ ಹಕ್ಕು ಬಳಕೆದಾರ ಸಭೆಯನ್ನು ಮಾಡಿದ್ವಿ. ಮಾಹಿತಿ ಹಕ್ಕು ಬಳಕೆದಾರರು ಈಗಿನ ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದ ಬಗ್ಗೆ ಮತ್ತು ಭ್ರಷ್ಟಾಚಾರ ನಿಗ್ರಹದ ಬಗ್ಗೆ ಮತ್ತು ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುವಂತಹ ಒಂದು ಹೋರಾಟಗಾರ ಆಗಿದ್ದಾರೆ. ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಮ್ಮ ಒಂದು ಕಾಯ್ದೆಯಾಗಿ ರೂಪುಗೊಂಡಿವ, ಇದನ್ನು ಜಾರಿಗೆ ತಗೊಬಂದವ. ಹಾಗಾಗಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾಗೃತಿ ಮೂಡಿಸೋಕ್ಕೆ, ಮಾಹಿತಿ ಹಕ್ಕು ಬಳಕೆದಾರರ ಹಿತವನ್ನು ಕಾಪಾಡೋಕ್ಕೆ ಈ ಸಭೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಇವತ್ತು ಮಾಹಿತಿ ಹಕ್ಕು ಬಳಕೆದಾರರು ತಾಲೂಕಲ್ಲಿ ಎದುರಿಸುತ್ತಿರುವಂಥ ಸಮಸ್ಯೆಗಳು, ಸವಾಲುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಅವ್ರ ಜೊತೆ ನಿಲ್ತೀವಿ. ಸರ್, ಇನ್ನೊಂದು ಹೋರಾಟಗಾರರ ಮೇಲೆ ಈಗ ಪೊಲೀಸ್ ಇಲಾಖೆದವ್ರು ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಎಫ್ಐಆರ್ ಹಾಕ್ತಾರೆ, ಕೇಸ್ ಮಾಡೋರು, ರಿಜಿಸ್ಟ್ರೇಷನ್ ಮಾಡ್ತಾರೆ. ಅವ್ರಿಗೆ ರಕ್ಷಣೆ ಹೆಂಗೆ ಕೊಡ್ತಾರೆ ನಿಮ್ಮ ಸಂಘಟನೆ? ನಾವು ರಕ್ಷಣೆ ಕೊಡೋದಿಲ್ಲ. ನಾವು ರಕ್ಷಣೆ ಹೆಂಗೆ ಮಾಡ್ಕೋಬೇಕು? ನಾವು ನ್ಯಾಯಾಲಯಗಳಿವೆ, ಮೇಲ್ಮಟ್ಟದ ಅಧಿಕಾರಿಗಳಿವೆ, ಅವರಿಗೆ ನಾವು ಕಾನೂನು ಸಲಹೆಯನ್ನು ಕೊಡ್ತೀವಿ, ಕಾನೂನು ನೆರವನ್ನು ಕೊಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಉಚ್ಚ ನ್ಯಾಯಾಲಯ ಮಟ್ಟದಲ್ಲಿ ಕೊಡ್ತೀವಿ. ಯಾರೇ ಮಾಹಿತಿ ಹಕ್ಕು ಕೇಳಿದಾಗ ಮಾಹಿತಿ ಹಕ್ಕು ತಗೊಂಡು ಹೋರಾಟ ಮಾಡುವಾಗ ಅವರನ್ನು ಬೆದರಿಸೋದು, ಹೆದರಿಸೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಅದು ಯಾವತ್ತೂ ಕಾನೂನು ಸಮ್ಮತ ಅಲ್ಲ, ನ್ಯಾಯಸಮ್ಮತ ಅಲ್ಲ. ಹಂಗೇನಾದರೂ ಯಾರೇ ಮಾಡಿದ್ರು ಅದು ಖಂಡನೀಯವಾಗಿರ್ತದೆ. ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ಕೋಟಿ ಹೋಗಿರ್ತಾರೆ. ಕೆಲವೊಂದು ಬಡವ್ರು ಆರ್ಥಿಕ ಪರಿಸ್ಥಿತಿ ಸುಮಾರು ಅವ್ರಿಗೆ ದುಡ್ಡು ಹಾಕೋಕ್ಕಾಗಿಲ್ಲ. ಆ ಮಾಡಿದ ಆ ಕಾರ್ಯಕರ್ತರು ನೀವು ಸಂಘಟನೆಯಿಂದ ಏನು ಹೆಲ್ಪ್ ಮಾಡ್ತೀರಿ? ಸಂಘಟನೆಯಿಂದ ನಾವು ಹೆಲ್ಪ್ ಅಂತ ಮಾಡೋದಿಲ್ಲ. ನಾವು ಅವರಿಗೆ ಏನು ಅಗತ್ಯವಾಗಿರುವಂಥ ನೆರವು ಏನಿದೆ, ಕಾನೂನು ನೆರವೇನಿದೆ, ಆ ನೆರವನ್ನು ಕೊಡ್ಸೋಕ್ಕೆ ನಾವು ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ನೀವು ಹೈಕೋರ್ಟ್ಗೆ ಹೋಗಿರಿ ಅಂತ ಹೇಳ್ತಾ ಇದ್ದೀರಿ. ಈಗ ಹೈಕೋರ್ಟ್ಗೆ ಹೋಗೋಕೆ ಅವ್ರಿಗೆ ಈಗ ದುಡ್ಡು ಇರೋಲ್ಲ. ಅವ್ರು ಏನು ಮಾಡಬೇಕು? ಅದೇ ಏನು ಮಾಡಬೇಕು ಅನ್ನೋದೇ ನಾವು ಹೇಳ್ತೀವಿ. ಏನು ಮಾಡಬೇಕು ಇವರು, ಅದು ಯಾವ ಸಮಸ್ಯೆ ಬಂದಾಗ ನಮ್ಮ ಸಂಪರ್ಕ ಮಾಡಿದಾಗ ಯಾವ ರೀತಿ ನೆರವು ಕೊಡ್ತೀವಿ ಅಂತ ನಾವು ಅದನ್ನು ಹೇಳ್ತೀವಿ. ಅದೇ ಒಟ್ಟಾರೆಯಾಗಿ ನಾವು ಮಾಹಿತಿ ಹಕ್ಕು ಬಳಕೆದಾರರ ಸಮಗ್ರ ನೆರವಿಗಿದ್ದೀವಿ, ರಕ್ಷಣೆಗಾಗಿದ್ದೀವಿ. 24x7 ಆಗಿ ಅವರನ್ನ ಒಂದು ಸಹಾಯವಾಣಿಯಾಗಿ ನಾವು ಕೆಲಸ ಮಾಡ್ತೀವಿ. ರಬಕವಿ ಬನಹಟ್ಟಿಯ ಪ್ರವಾಸಿ ಮಂದಿರದಲ್ಲಿ ರವಿವಾರದಂದು ನಡೆದ ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರರ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಹಿತಿ ಹಕ್ಕು ಬಳಕೆದಾರರ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ಸಭೆಯನ್ನು ನಡೆಸಲಾಗಿದ್ದು, ಮಾಹಿತಿ ಹಕ್ಕು ಹೋರಾಟಗಾರರು ಎದುರಿಸುತ್ತಿರುವ ಸವಾಲುಗಳು, ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಅವರ ಜೊತೆ ನಿಲ್ಲುವುದಾಗಿ ಹೇಳಿದರು. ಮಾಹಿತಿ ಹಕ್ಕು ಬಳಕೆದಾರರು ಮತ್ತು ಸಾಮಾಜಿಕ ಹೋರಾಟಗಾರರ ರಾಜ್ಯ ಕೋರ್ ಕಮಿಟಿ ಸದಸ್ಯ ಮಂಜುನಾಥ್ ನಾಯ್ಕ್ ಮಾತನಾಡಿದರು. ಮಾಹಿತಿ ಹಕ್ಕು ಬಳಕೆದಾರರು ಮತ್ತು ಸಾಮಾಜಿಕ ಹೋರಾಟಗಾರರ ಸಂಘಟನೆ ಬಾಗಲಕೋಟೆ ಜಿಲ್ಲಾ ಘಟಕ ನ್ಯಾಯಯುತವಾಗಿ ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ ಮತ್ತು ಸಮಾಜದಲ್ಲಿರ್ತಕ್ಕಂತಹ ಸಾಕಷ್ಟು ಅನ್ಯಾಯ ಆಗಲಿ, ಭ್ರಷ್ಟಾಚಾರ, ಅಧಿಕಾರಿಯಲ್ಲಿ ಮಟ್ಟ ಹಾಕಲು ನಾವು ಸಿದ್ಧರಿರುತ್ತೇವೆ. ಯಾರಿಗಾದರೂ ಸಮಸ್ಯೆ ಆದಲ್ಲಿ ನಮ್ಮ ಸಂಘಟನೆಗೆ ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಸಹಕಾರವನ್ನು ಕೊಡುತ್ತೇವೆ. ಪ್ರತಿಯೊಬ್ಬರಿಗೂ ಯಾರಾದರೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ದಶರಥ ಕಾಂಬಳೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾರುತಿ ನಾಯ್ಕ್, ಜಿಲ್ಲಾ ಸಂಚಾಲಕರಾದ ದುಂಡಪ್ಪ ಯರಗಟ್ಟಿ, ಐಬಿ ಬಬಲೇಶ್ವರ, ಕಾಶಿಲಿಂಗ ಹರಕಾರ, ಶಂಕರ್ ಮುರಾಭಟ್, ನಾಗರಾಜ ಭರದ್ವಾಜ, ಶಂಭು ಹಾಗೂ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದರು. ವರದಿ ದುಂಡಪ್ಪ ಯರಗಟ್ಟಿ, ಶ್ರೀ ಡಿವೈ ನ್ಯೂಸ್.